ಹಾಯ್ ಎಲ್ರಿಗೂ, ಡೇ ಒನ್ ಆಫ್ ಸ್ಟಾಕ್ ಮಾರ್ಕೆಟ್ಗೆ. ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ. ಈ ವಿಡಿಯೋ ಎಂಡ್ ಆಗೋದ್ರಲ್ಲಿ ಕ್ಲಿಯರಾಗಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ನ ಹೇಳ್ಕೊಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾಕೆ ಇದು ಪವರ್ಫುಲ್ ಟೂಲ್ ದುಡ್ಡು ಮಾಡೋಕ್ಕೆ. ಫಸ್ಟ್, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಮಾರ್ಕೆಟ್ ಥರ. ಇಲ್ಲಿ ಶೇರ್ಸ್ನ ಬೈ ಸೆಲ್ ಮಾಡ್ಬೋದು. ಎಕ್ಸಾಂಪಲ್ಗೆ, ಹೇಗೆ KR ಮಾರ್ಕೆಟಲ್ಲಿ ತರಕಾರಿ ಮತ್ತು ಫ್ರೂಟ್ಸ್ನ ಬೈ ಸೆಲ್ ಮಾಡ್ತಾರೆ, ಅದೇ ಥರ ಇಲ್ಲಿ ಶೇರ್ಸ್ನ ಬೈ ಸೆಲ್ ಮಾಡ್ತಾರೆ. ಶೇರ್ ಅಂದರೆ ಏನು. ಶೇರ್ ಅಂದರೆ ಒಂದು ಕಂಪ್ನಿಯಲ್ಲಿ ಸಣ್ಣ ಓನರ್ಶಿಪ್ನ ಬೈ ಮಾಡೋ ಥರ. ಎಕ್ಸಾಂಪಲ್ಗೆ, ಇನ್ಫೋಸಿಸ್ನ 10 ಶೇರ್ಸ್ನ ಬೈ ಮಾಡಿದರೆ ನೀವು ಕೂಡ ಶೇರ್ ಹೋಲ್ಡರ್ ಆಗ್ತೀರಾ. ಕಂಪ್ನೀಸ್ ಯಾಕೆ ಶೇರ್ಸ್ನ ಕೊಡ್ತಾರೆ. ಕಂಪ್ನೀಸ್ ಡೈವರ್ಸಿಫೈ ಮಾಡೋಕ್ಕೆ ದುಡ್ಡು ಬೇಕಾಗುತ್ತೆ. ಇಲ್ಲ ನೀವು ಪ್ರಾಡಕ್ಟ್ ಲಾಂಚ್ ಮಾಡಬೇಕಂದ್ರೆ ದುಡ್ಡು ಬೇಕಾಗುತ್ತೆ. ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕು, ಏನಾದ್ರು ಇನ್ನೊಂದು ಕಂಪನಿ ಸ್ಟಾರ್ಟ್ ಮಾಡಬೇಕಂದ್ರೆ ದುಡ್ಡು ಬೇಕಾಗುತ್ತೆ. ಬ್ಯಾಂಕ್ ಲೋನ್ ಸಾಕಾಗದೇ ಇರುವಾಗ ಅವರು ಜನರಿಂದ ದುಡ್ಡು ರೈಸ್ ಮಾಡಬೇಕಂದ್ರೆ IPO ಥ್ರೂ ಶೇರ್ಸ್ನ ಇಶ್ಯೂ ಮಾಡ್ತಾರೆ. ಅವಾಗ ಮಾತ್ರ ದುಡ್ಡು ಕಲೆಕ್ಟ್ ಮಾಡೋಕ್ಕಾಗೋದು. ಇವಾಗ ಇನ್ವೆಸ್ಟರ್ ಶೇರ್ಸ್ ಬೈ ಮಾಡಿದರೆ ಕಂಪ್ನಿಗೆ ದುಡ್ಡು ಸಿಗುತ್ತೆ, ಇನ್ವೆಸ್ಟರ್ಸ್ಗೆ ಓನರ್ಶಿಪ್ ಸಿಗುತ್ತೆ. ಕಲೆಕ್ಟ್ ಮಾಡಿರೋ ದುಡ್ಡಿಂದ ಕಂಪ್ನಿ ನ್ಯೂ ಪ್ರಾಜೆಕ್ಟ್ ಇಲ್ಲಾಂದರೆ ಡೈವರ್ಸಿಫೈ ಮಾಡ್ಬೋದು. ಇನ್ವೆಸ್ಟರ್ಸ್ ಹೇಗೆ ದುಡ್ಡು ಮಾಡ್ತಾರೆ. ಫಸ್ಟ್ ಒನ್, ಶೇರ್ ಪ್ರೈಸ್ ಇನ್ಕ್ರೀಸ್ ಆಗೋದ್ರಿಂದ ಇನ್ವೆಸ್ಟರ್ಗೆ ದುಡ್ಡು ಬರುತ್ತೆ. ಇನ್ನೊಂದು, ಡಿವಿಡೆಂಡ್ ಸಿಗೋದ್ರಿಂದ ಬರುತ್ತೆ. ಶೇರ್ ಪ್ರೈಸ್ ಇನ್ಕ್ರೀಸ್ ಅಂದರೆ ಯಾವ ಥರ. ಎಕ್ಸಾಂಪಲ್, ಇವಾಗ 1000 ರೂಪೀಸ್ಗೆ ಇನ್ಫೋಸಿಸ್ ಶೇರ್ನ ಬೈ ಮಾಡಿದ್ವಿ. ಸ್ಟಾಕ್ ಪ್ರೈಸು 1500 ಆದರೆ ನಮಗೆ ಒಂದು 500 ರೂಪೀಸ್ ಪ್ರಾಫಿಟ್ ಆಯಿತು. ಅದೇ ರೀತಿ ಡಿವಿಡೆಂಟ್ ಅಂದರೆ ಯಾವಾಗ ಕಂಪ್ನಿ ಪ್ರಾಫಿಟ್ ಮಾಡುತ್ತೋ ಆವಾಗ ಕಂಪನಿ ಡಿವಿಡೆಂಟ್ ಕೊಡುತ್ತೆ. ಎಕ್ಸಾಂಪಲ್, ಇವಾಗ ನಿಮ್ಮ ಕಡೆ 100 ಶೇರ್ಸ್ ಇದೆ ಅಂದರೆ ಬೇಸ್ಡ್ ಆನ್ ಪರ್ಸೆಂಟೇಜ್ ಅವರು ಡಿವಿಡೆಂಟ್ ಕೊಡ್ತಾರೆ. ಇಂಡಿಯಾದಲ್ಲಿ ಯಾವ್ಯಾವ ಸ್ಟಾಕ್ ಎಕ್ಸ್ಚೇಂಜ್ ಇವೆ. ಸದ್ಯಕ್ಕೆ ಇರೋದೇ 2 ಎಕ್ಸ್ಚೇಂಜ್, ಒಂದು BSE ಮತ್ತು NSE. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. BSE ಸೆನ್ಸೆಕ್ಸ್ ಇಂಡೆಕ್ಸ್ನ ಒಳಗೊಂಡಿದೆ, NSE ನಿಫ್ಟಿ 50ನ ಒಳಗೊಂಡಿದೆ. ಇವು 2 ಇಂಡೆಕ್ಸ್ ಮೇಲ್ ಹೋದರೆ ಕಂಪ್ನೀಸು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ಅರ್ಥ. ಇನ್ ಕೇಸ್ ಡೌನ್ ಹೋಗ್ತಿದ್ದಾವೆ ಅಂದರೆ ಕಂಪ್ನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ. ಇವಾಗ ನೀವು ಇನ್ವೆಸ್ಟ್ ಮಾಡಬೇಕಂತ ಥಿಂಕ್ ಮಾಡ್ತಿದ್ದೀರಾ. ಏನು ಮಾಡಬೇಕು. ಫಸ್ಟು ನಿಮ್ಮ ಕಡೆ ಡಿಮ್ಯಾಟ್ ಅಕೌಂಟ್ ಇರಬೇಕು. ಡಿಮ್ಯಾಟ್ ಅಕೌಂಟ್ ಇದ್ದರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಇದಕ್ಕೇನು ಬೇಕಂತ